ಆತ್ಮೀಯ ವಿದ್ಯಾರ್ಥಿಗಳೇ, ಇವತ್ತಿನ ತರಗತಿಯಲ್ಲಿ 15 ಮತ್ತು 16ನೇ ತಾರೀಕಿನ ಪ್ರಚಲಿತ ಘಟನೆಗಳ ಬಗ್ಗೆ ಚರ್ಚೆಯನ್ನ ಮಾಡೋಣ. ಮೊದಲನೇ ಪ್ರಶ್ನೆ, ಅಂತಾರಾಷ್ಟ್ರೀಯ ಮಕ್ಕಳ ಕ್ಯಾನ್ಸರ್ ದಿನವನ್ನ ಯಾವಾಗ ಆಚರಣೆ ಮಾಡಲಾಗುತ್ತದೆ? ಅದು ಫೆಬ್ರವರಿ 15. ಈ ವರ್ಷ ಏನು ಮಕ್ಕಳ ಕ್ಯಾನ್ಸರ್ ದಿನವನ್ನು ಏನು ಆಚರಣೆ ಮಾಡ್ತೀವಲ್ಲ, ಈ ವರ್ಷದ ಥೀಮ್ ಏನಂತಂದ್ರ ಸವಾಲಿನಿಂದ ಬದಲಾವಣೆಯತ್ತ ಪರಿಣಾಮಗಳ ಪ್ರಾತ್ಯಕ್ಷ ಅಂತೇಳಿ ಈ ವರ್ಷದ ಥೀಮ್ ಆಗಿದೆ. ಪ್ರಶ್ನೆ ಸಂಖ್ಯೆ 2, ಈಶಾನ್ಯ ಭಾರತದ ಮೊದಲ ಎಕ್ಸ್ ಸ್ಟ್ಯಾಂಡರ್ಡ್ಸ್ ಟು ಪಿಸ್ಟರ್ಡ್ ಕಾಂಕ್ರೀಟ್ ಸೇತುವೆಯನ್ನ ಎಲ್ಲಿ ಉದ್ಘಾಟನೆ ಮಾಡಲಾಯಿತು? ಇದಕ್ಕೆ ನಾವು PSC ಅಂತ ಕರಿತೇವೆ. ಇದು ಗುವಾಹಟಿಯಿಂದ ಉತ್ತರದ ಗುವಾಹಟಿಯನ್ನ ಸಂಪರ್ಕಿಸುವ ಕುಮಾರ್ ಭಾಸ್ಕರ್ ವರ್ಮಾ ಸೇತು 6ನೇ ಪಥದ ಬೃಹತ್ ಸೇತುವೆಯಾಗಿದ್ದು, ಈ ಸೇತುವೆ ಸಂಚಾರದ ಸಮಯವನ್ನ 30 ನಿಮಿಷದಿಂದ 7 ನಿಮಿಷಕ್ಕೆ ಕಡಿಮೆ ಮಾಡುತ್ತದೆ ಮತ್ತು ಈ ಒಂದು ಸೇತುವೆಯನ್ನ 3030 ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಿಸಲಾಗುತ್ತಿದೆ. ಇದು ಬ್ರಹ್ಮಪುತ್ರ ನದಿಯ ಮೇಲೆ ನಿರ್ಮಿಸಲಾದ ಅತ್ಯಾಧುನಿಕ ಸೇತುವೆ ಆಗಿದೆ. PSC ಅಂತಂದ್ರ ಒಳಗೆ ಟೋಲಾಗಿರುವ ಪೆಟ್ಟಿಗೆ ಆಕಾರದಲ್ಲಿರುವ ಕಾಂಕ್ರೀಟ್ ಮತ್ತು ಕೇಬಲ್ ಸಂಪರ್ಕವನ್ನ ಹೊಂದಿರುವಂತ ಅತ್ಯಾಧುನಿಕ ಸೇತುವೆ ಆಗಿದೆ. ನೆಕ್ಸ್ಟ್ ಒನ್, ದೇಶದ ಮೊದಲ ಅವಳಿ ಸುರಂಗ ಮಾರ್ಗವನ್ನ ಸ್ಥಾಪನೆ ಮಾಡಲಾಗ್ತಾ ಇದೆ. ಈ ಒಂದು ಸುರಂಗ ಮಾರ್ಗವನ್ನ ಆಸಾಂನ ಗೋಹಪುರ್ ಮತ್ತು ಲುಮಾಲಿಂಗ್ ದ ನಡುವಿನ ಅಂತರವನ್ನ 240 ಕಿಲೋಮೀಟರ್ದಿಂದ 34 ಕಿಲೋಮೀಟರ್ಗೆ ಇಳಿಸುವಂತ ಒಂದು ಸುರಂಗ ಮಾರ್ಗ ಆಗಿದೆ. ಇದು ರೆಡಿ ಆದ್ಮೇಲೆ ಸಂಚಾರದ ಸಮಯವನ್ನ 6 ಗಂಟೆಯಿಂದ ಕೇವಲ 20 ನಿಮಿಷಕ್ಕೆ ಕಡಿಮೆ ಮಾಡುತ್ತದೆ. ಈ ಯೋಜನೆ ಕೂಡ ಬ್ರಹ್ಮಪುತ್ರ ನದಿಯ ಅಡಿಯಲ್ಲಿ ಮಾಡಲಾಗುತ್ತಿದೆ. ಈ ಒಂದು ಯೋಜನೆಗೆ ತಗಲುವಂತ ಒಟ್ಟು ವೆಚ್ಚ 18,662 ಕೋಟಿ ರೂಪಾಯಿ ಆಗಿದೆ. ಆಮೇಲೆ ಇದು ರೈಲು ಮತ್ತು ವಾಹನ ಸಾರಿಗೆಗೆ ಅವಕಾಶ ನೀಡುವ ದೇಶದ ಮೊದಲ ಮತ್ತು ವಿಶ್ವದ 2ನೆಯ ನೀರೊಳಗಿನ ಅತಿ ಉದ್ದದ ಅವಳಿ ಸುರಂಗ ಮಾರ್ಗ ಆಗಿದೆ. ಇನ್ನು ದೇಶದ ಮೊದಲ ನೀರಿನಡಿ ಸುರಂಗ ಮಾರ್ಗವನ್ನ ಮೆಟ್ರೋ ರೈಲು ಮಾರ್ಗಕ್ಕಾಗಿ ಕೋಲ್ಕತ್ತಾದಲ್ಲಿ ಹುಬ್ಳಿ ನದಿ ಅಡಿ ನಿರ್ಮಿಸಲಾಗುತ್ತಿದೆ. ಇನ್ನು ದೇಶದ ಮೊದಲ ಸಮುದ್ರದಡಿಯ ಸುರಂಗ ಮಾರ್ಗವನ್ನ ಅಹಮದಾಬಾದ್ ಮತ್ತು ಮುಂಬೈ ನಡುವೆ ಸಂಚಾರಕ್ಕಾಗಿ ನಿರ್ಮಾಣವನ್ನ ಮಾಡುವಂತ ಕಾರ್ಯವನ್ನ ಹಮ್ಮಿಕೊಳ್ಳಲಾಗಿದೆ. ಆಮೇಲೆ ಇತ್ತೀಚೆಗೆ PM ರಾಹತ್ ಯೋಜನೆಗೆ ಚಾಲನೆಯನ್ನ ಕೊಡಲಾಗಿದೆ. ಈ ಯೋಜನೆ ಏನಂತಂದ್ರ ರಸ್ತೆ ಅಪಘಾತದಲ್ಲಿ ಸಂಭವಿಸಿರುವಂತ ಅಪಘಾತಿಗಳಿಗೆ ಆಸ್ಪತ್ರೆಗೆ ದಾಖಲಿಸುವುದು ಮತ್ತು ಚಿಕಿತ್ಸೆಯನ್ನ ಖಚಿತಪಡಿಸಿಕೊಳ್ಳುವಂತ ಒಂದು ಯೋಜನೆ ಆಗಿದ್ದು, ಈ ಯೋಜನೆಯನ್ನ ಪ್ರಧಾನಮಂತ್ರಿಗಳ ಕಚೇರಿ ಸೇವಾ ತೀರ್ಥಕ್ಕೆ ಸ್ಥಳಾಂತರಗೊಂಡ ಮೇಲೆ ತೆಗೆದುಕೊಂಡಂತ ಮೊದಲ ನಿರ್ಧಾರ ಇದಾಗಿದ್ದು, ಯಾವುದು PM ರಾಹತ್ ಯೋಜನೆಯನ್ನ ಘೋಷಣೆ ಮಾಡಲಾಗಿದೆ. ಈ ಒಂದು ಯೋಜನೆ ಅಡಿಯಲ್ಲಿ ಅಪಘಾತಕ್ಕೆ ಈಡಾದ ಪ್ರತಿಯೊಬ್ಬ ವ್ಯಕ್ತಿ ಅಪಘಾತ ಸಂಭವಿಸಿದ ದಿನಾಂಕದಿಂದ 7 ದಿನಗಳವರೆಗೆ 1.5 ಲಕ್ಷ ರೂಪಾಯಿವರೆಗೆ ನಗದು ರಹಿತ ಚಿಕಿತ್ಸೆ ಪಡೆಯಲು ಅರ್ಹನಾಗಿರುತ್ತಾನೆ. ಇಂಥ ಒಂದು ಯೋಜನೆಯನ್ನ PM ಅವರು ಉದ್ಘಾಟನೆಯನ್ನ ಮಾಡಿದ್ದಾರೆ ಅಥವಾ ಚಾಲನೆಯನ್ನ ಕೊಟ್ಟಿದ್ದಾರೆ. ಹಂಗೇನಾದ್ರೂ ಅಪಘಾತ ಸಂಭವಿಸಿದ್ರೆ ನೀವು 112 ಅಂದ್ರೆ 112 ನಂಬರ್ಗೆ ಕರೆ ಮಾಡುವುದರ ಮೂಲಕ ಈ ಸೇವೆಗೆ ನೀವೇನ್ ಮಾಡಬಹುದು, ತುರ್ತಾಗಿ ಚಿಕಿತ್ಸೆಯನ್ನು ಪಡೆಯಲು ನಿಮಗೆ ಸಹಾಯ ಆಗ್ತದೆ. ನೆಕ್ಸ್ಟ್ ಒನ್, ವಿಶ್ವ ಪ್ಯಾರಾ ಬ್ಯಾಡ್ಮಿಂಟನ್ ಚಾಂಪಿಯನ್ಶಿಪ್ 2026
ಈ ಚಾಂಪಿಯನ್ಶಿಪ್ ನಲ್ಲಿ ಪ್ರಮೋದ್ ಭಗತ್ ಭಾರತದ ವ್ಯಕ್ತಿ ಅಥವಾ ಬ್ಯಾಡ್ಮಿಂಟನ್ ಆಟಗಾರ. ಈ ವ್ಯಕ್ತಿ ಈ ವರ್ಷ ಚಾಂಪಿಯನ್ ಆಗಿದ್ದಾನೆ. ಈ ವರ್ಷ ಗೆದ್ದಂತ ಪ್ರಶಸ್ತಿ ಪ್ರಮೋದ್ ಭಗತ್ 6ನೇ ಬಾರಿಗೆ ಈ ಪ್ರಶಸ್ತಿಯನ್ನು ಪಡೆದ ಸಾಧನೆಯನ್ನ ಮಾಡಿದ್ದಾರೆ. ಈ ಹಿಂದ್ಗಡೆ 2009, 2015, 2019, 22, 24 ಮತ್ತು ಈ ವರ್ಷ 26 ಟೋಟಲ್ ಆಗಿ ಇತಿಹಾಸದಲ್ಲಿ ಅತಿ ಹೆಚ್ಚು ಸಿಂಗಲ್ ವಿಶ್ವ ಚಾಂಪಿಯನ್ಶಿಪ್ ಅನ್ನ ಪ್ರಶಸ್ತಿಯನ್ನ ಗೆದ್ದಂತ ಆಟಗಾರನಾಗಿ ಈ ಪ್ರಮೋದ್ ಭಗತ್ ಏನಾಗಿದ್ದಾನ ಹೆಸರನ್ನ ಪಡೆದುಕೊಂಡಿದ್ದಾರೆ. ಈ ವರ್ಷ ಏನು ವಿಶ್ವ ಪ್ಯಾರಾ ಬ್ಯಾಡ್ಮಿಂಟನ್ ಚಾಂಪಿಯನ್ಶಿಪ್ ಆಗತ್ತಲ್ಲ, ಈ ವರ್ಷದ ರನ್ನರ್ ಅಪ್ ಯಾರಂತಂದ್ರ ಇಂಡೋನೇಷಿಯಾದ ಮೊಹಮ್ಮದ್ ಅಲ್ ಇಮ್ರಾನ್. ಈ ವ್ಯಕ್ತಿ ರನ್ನರ್ ಅಪ್ ಆಗಿ ಆಯ್ಕೆ ಆಗಿದ್ದಾರೆ. ಇನ್ನು 6th ಒನ್, ರಾಜ್ಯದ ನಮ್ಮ ರಾಜ್ಯದ GDP ಏನಿದೆಯಲ್ಲ, ನಮ್ಮ ರಾಜ್ಯದ GDPಯು ದೇಶದಲ್ಲಿಯೇ ನಂಬರ್ 1 ಸ್ಥಾನವನ್ನ ಪಡೆದುಕೊಂಡಿದೆ ಎಂಬ ಮಾಹಿತಿಯನ್ನ ಸಿದ್ದರಾಮಯ್ಯ ಅವರು ಹಂಚಿಕೊಂಡಿದ್ದಾರೆ. GDP ಅಷ್ಟೇ ಅಲ್ಲದೆ GST ಯನ್ನ ಸಂಗ್ರಹ ಮಾಡುವುದರಲ್ಲಿ ದೇಶದಲ್ಲಿ ಕರ್ನಾಟಕ 2ನೇ ಸ್ಥಾನ ಇದೆ ಅಂತೇಳಿ ಮಾಹಿತಿ ಲಭ್ಯವಾಗಿದೆ. GDPಯಲ್ಲಿ 1ನೇ ಸ್ಥಾನ, GST ಸಂಗ್ರಹಣೆಯಲ್ಲಿ ಕರ್ನಾಟಕ 2ನೇ ಸ್ಥಾನವನ್ನ ಪಡೆದುಕೊಂಡಿದೆ. 7th ಒನ್, ಇತ್ತೀಚೆಗೆ ಹಾವೇರಿನಲ್ಲಿ ನಡೆದಿರುವ ಕಾಂಗ್ರೆಸ್ ಆಡಳಿತಕ್ಕೆ ಬಂದು 1,000 ದಿನ ಏನಾಯ್ತಲ್ಲ, ಆ 1,000 ದಿನ ಫೆಬ್ರವರಿ 14ರಂದು 1000 ದಿನ ಆಗ್ತದೆ. ಅದರ ಒಂದು ದಿನದ ನೆನಪಿಗಾಗಿ ಹಾವೇರಿನಲ್ಲಿ ಬೃಹತ್ ಸಮಾವೇಶವನ್ನ ಹಮ್ಮಿಕೊಂಡಿದ್ದು, ಆ ಒಂದು ಸಮಾವೇಶದಲ್ಲಿ ಕರ್ನಾಟಕ ಸರ್ಕಾರ ಭೂ ಗ್ಯಾರಂಟಿ ಯೋಜನೆಗೆ ಚಾಲನೆಯನ್ನ ನೀಡಿದ್ದು. ಯಾವುದು? ಭೂ ಗ್ಯಾರಂಟಿ ಯೋಜನೆ. ಓಕೆನಾ? ಈ ಯೋಜನೆ ನಿಮ್ಗೆ ಎಕ್ಸಾಮ್ ಒಳಗೆ ಕೇಳಬಹುದು, ನೆನಪಿನಲ್ಲಿ ಇಟ್ಕೋಬೇಕಾಗ್ತದ. 8, ರಾಷ್ಟ್ರೀಯ ತನಿಖಾ ದಳದ ಮಹಾ ನಿರ್ದೇಶಕರಾಗಿ ಯಾರು ಆಯ್ಕೆಯಾಗಿದ್ದಾರೆ? ರಾಕೇಶ್ ಅಗರ್ವಾಲ್ ಅಂತೇಳಿ. ಪ್ರಶ್ನೆ ಸಂಖ್ಯೆ 9, ಈಶಾನ್ಯ ಭಾರತದ ಪ್ರಥಮ ELF ಅದ್ರ ಬಗ್ಗೆ ನಾವು ಮಾಹಿತಿಯನ್ನ ಹಂಚಿಕೊಳ್ಳೋಣ. ELF ಅಂದ್ರೆ ತುರ್ತು ಲ್ಯಾಂಡಿಂಗ್ ಸೌಲಭ್ಯ ಅಂತೇಳಿ, ಅಂದ್ರೆ ಎಮರ್ಜೆನ್ಸಿ ಲ್ಯಾಂಡಿಂಗ್ ಫೆಸಿಲಿಟಿ ಅಂತ ELF ಗೆ ನಾವು ಕರಿತೀವಿ. ಇದು ಆಸಾಂ ರಾಜ್ಯದಲ್ಲಿನ ದೊಡ್ಡ ಹೆದ್ದಾರಿಯಲ್ಲಿ ನಿರ್ಮಾಣವನ್ನ ಮಾಡಲಾಗ್ತಾ ಇದೆ. ಇದು 100 ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಿಸಲಾಗುತ್ತಿದ್ದು 4.20 ಕಿಲೋಮೀಟರ್ನಷ್ಟು ವಿಸ್ತಾರವಾದಂತಹ ತುರ್ತು ಲ್ಯಾಂಡಿಂಗ್ ವ್ಯವಸ್ಥೆಯನ್ನ ಹೊಂದಿದೆ. ಇದನ್ನ ಸ್ಪೆಸಿಫಿಕ್ ಆಗಿ ಆಸಾಂನ ದಿಬ್ರುಗಢ ಜಿಲ್ಲೆಯ ಮೋಹನ್ ಬೈಪಾಸ್ ನಲ್ಲಿ ವಿಶೇಷವಾಗಿ ಈ ಒಂದು ಎಮರ್ಜೆನ್ಸಿ ಲ್ಯಾಂಡಿಂಗ್ ಫೆಸಿಲಿಟಿಯನ್ನ ನಿರ್ಮಾಣವನ್ನ ಮಾಡಲಾಗ್ತಾ ಇದೆ. ಈ ಒಂದು ಏನ್ ನಿರ್ಮಾಣವಾಗಿದೆಯಲ್ಲ, ಇಲ್ಲಿ ಪ್ರಧಾನಿ ಮೋದಿರವರು ಇತ್ತೀಚೆಗೆ IAFC 130J ವಿಮಾನದಲ್ಲಿ ಬಂದು ಈ ಒಂದು ಲ್ಯಾಂಡಿಂಗ್ ಮೇಲೆ ಮೊದಲ ಬಾರಿಗೆ ಲ್ಯಾಂಡಿಂಗ್ ಅನ್ನ ಮಾಡುವುದರ ಮೂಲಕ ಇದಕ್ಕೆ ಚಾಲನೆಯನ್ನ ಪಡುವಂತ ಕೆಲಸವನ್ನ ಮಾಡ್ತಾರೆ. ಇಷ್ಟು ಇದಕ್ಕೆ ಸಂಬಂಧಪಟ್ಟಂತ ಮಾಹಿತಿ ಆಗಿದೆ. ನೆಕ್ಸ್ಟ್ ಒನ್ 10, ದೇಶದ ಮೊದಲ ಡ್ರೋನ್ ರನ್ವೇ ಅದು ಕೂಡ ನಿರ್ಮಾಣವನ್ನ ಮಾಡುವಂತಹ ಹಂತದಲ್ಲಿ ಯೋಜನೆಯನ್ನ ಹಾಕಿಕೊಳ್ಳಲಾಗಿದೆ. ಈ ಡ್ರೋನ್ ರನ್ವೇಯನ್ನ 900 ಎಕರೆ ಜಾಗದಲ್ಲಿ ವಿಶಾಲ ಸೇನಾ ನೆಲೆಯನ್ನ ತಲೆ ಎತ್ತುವಂತ ಕೆಲಸ ಆಗ್ತಾ ಇದೆ. ಆ ಒಂದು 900 ಎಕರೆ ಜಾಗದಲ್ಲಿ ಅದರ ಒಂದು ಮಧ್ಯಭಾಗದಲ್ಲಿ 2110 ಮೀಟರ್ ಉದ್ದ ಮತ್ತು 45 ಮೀಟರ್ ಅಗಲದ ರನ್ವೇಯನ್ನ ನಿರ್ಮಿಸುವಂತ ಕೆಲಸವನ್ನ ಮಾಡಲಾಗ್ತದೆ. ಇದಕ್ಕೆ ತಗಲುವಂತ ವೆಚ್ಚ 406 ಕೋಟಿ ವೆಚ್ಚದ ಯೋಜನೆಯಾಗಿದೆ. ಇದು ಉತ್ತರ ಪ್ರದೇಶದ ಮಿರತ್ನಲ್ಲಿ ದೇಶದ ಮೊದಲ ಡ್ರೋನ್ ರನ್ವೇ ನಿರ್ಮಿಸಲು ಯೋಜನೆಯನ್ನ ಕೇಂದ್ರ ಸರ್ಕಾರ ಹಮ್ಮಿಕೊಂಡಿದೆ. 11, ದೇಶದಲ್ಲಿ ಅತಿ ಹೆಚ್ಚು ಕೈದಿಗಳಿಗೆ ಹೆಚ್ಚು ಕೂಲಿಯನ್ನ ನೀಡುವಂತ ರಾಜ್ಯ ಯಾವುದಂತಂದ್ರ ಏನು? ಅತಿ ಹೆಚ್ಚು ಕೈದಿಗಳಿಗೆ
ಕೂಲಿಯನ್ನ ನೀಡುವಂತ ರಾಜ್ಯ ಯಾವ್ದಂದ್ರ ಅದು ನಮ್ಮ ಕರ್ನಾಟಕ ರಾಜ್ಯ. ಜೈಲುಗಳಲ್ಲಿ ಇರುವಂತ ಕೈದಿಗಳಿಗೆ ಅತಿ ಹೆಚ್ಚು ಕೂಲಿಯನ್ನ ಕೊಡ್ತದ. ಪ್ರಸ್ತುತ ಕೌಶಲ್ಯ ರಹಿತ ಕೈದಿಗಳಿಗೆ 524 ರೂಪಾಯಿ, ಸಾಧಾರಣ ಕೌಶಲ್ಯ ವ್ಯಕ್ತಿಗಳಿಗೆ 548, ಇನ್ನು ಕೌಶಲ್ಯ ಹೊಂದಿದ ಕೈದಿಗಳಿಗೆ 615 ರೂಪಾಯಿ ಮತ್ತು ಅತಿ ಹೆಚ್ಚು ಕೌಶಲ್ಯವನ್ನು ಹೊಂದಿರುವಂತಹ ವ್ಯಕ್ತಿಗೆ 663 ರೂಪಾಯಿ ಕೂಲಿಯನ್ನ ಕೊಡುವಂತ ಕೆಲಸವನ್ನ ಕರ್ನಾಟಕ ರಾಜ್ಯ ಮಾಡ್ತಾ ಇದೆ. ಮತ್ತು ಇತ್ತೀಚೆಗೆ ಈ ವೇತನವನ್ನ 5% ಹೆಚ್ಚಳ ಮಾಡುವಂತ ಪ್ರಸ್ತಾವನೆ ಹಾಕಿಕೊಂಡಿದ್ದು, ಮುಂದಿನ ದಿನಮಾನಗಳಲ್ಲಿ 5% ವೇತನವನ್ನ ಹೆಚ್ಚಳವನ್ನ ಮಾಡುವಂತ ಕೆಲಸವನ್ನ ಕರ್ನಾಟಕ ಸರ್ಕಾರ ಮಾಡುತ್ತದೆ. ಪ್ರಶ್ನೆ ಸಂಖ್ಯೆ 12. ಏಸಿಯನ್ ರೈಫಲ್ ಅಂದ್ರ ಪಿಸ್ತೂಲ್ ಚಾಂಪಿಯನ್ಶಿಪ್ 2026ರಲ್ಲಿ ಭಾರತ ಅಗ್ರಸ್ಥಾನವನ್ನ ಪಡೆದುಕೊಂಡಿದೆ. ಈ ಒಂದು ಚಾಂಪಿಯನ್ಶಿಪ್ ನಲ್ಲಿ 51 ಚಿನ್ನ ಪದಕವನ್ನ, 20 ಬೆಳ್ಳಿ ಪದಕವನ್ನ ಮತ್ತು 20 ಕಂಚ ಪದಕವನ್ನ ಗೆಲ್ಲುವುದರ ಮೂಲಕ ಒಟ್ಟು 94 ಪದಕಗಳನ್ನ ಗೆದ್ದುಕೊಂಡು ಈ ಒಂದು ಚಾಂಪಿಯನ್ಶಿಪ್ ನಲ್ಲಿ ಭಾರತ ಅಗ್ರಸ್ಥಾನವನ್ನ ಪಡೆದುಕೊಂಡಿದೆ. 13. ಅಂತಾರಾಷ್ಟ್ರೀಯ ಆಲೂಗಡ್ಡೆ ಕೇಂದ್ರದ ಪ್ರಧಾನ ಕಚೇರಿ ಎಲ್ಲಿದೆ ಅಂತಂದ್ರ ಅದು ಲೀಮಾ ಅಂತೇಳಿ, ಅದು ಪೇರು ದೇಶದಲ್ಲಿ ಬರುವಂತ ಒಂದು ಸ್ಥಳ ಆಗಿದೆ. ಪ್ರಶ್ನೆ ಸಂಖ್ಯೆ 14. ಅರುಣಾ 3 ಜಲ ವಿದ್ಯುತ್ ಯೋಜನೆ ಯಾವ ದೇಶದಲ್ಲಿ ಕಂಡು ಬರ್ತದೆ? ಅದು ನೇಪಾಳ ದೇಶ. 15. ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಯ ಪ್ರಧಾನ ಕಚೇರಿ ಯಾವ ನಗರದಲ್ಲಿದೆ? ಅದು ನ್ಯೂಯಾರ್ಕ್. 16. ದೇಶದ ಅತಿ ಎತ್ತರದ ದೇವಾಲಯದ ಗೋಪುರ ಯಾವುದಂತಂದ್ರ ಪ್ರಸ್ತುತವಾಗಿ ಉತ್ತರ ಕನ್ನಡ ಜಿಲ್ಲೆಯ ಮುರುಡೇಶ್ವರ ದೇಗುಲದ ಗೋಪುರ ಪ್ರಸ್ತುತ ದೇಶದ ಅತಿ ಎತ್ತರದ ದೇವಾಲಯದ ಗೋಪುರ ಆಗಿದೆ. ಇದು 243 ಅಡಿ ಎತ್ತರವನ್ನ ಹೊಂದಿದ್ದು ಯಾವುದು? ಉತ್ತರ ಕನ್ನಡ ಜಿಲ್ಲೆಯ ಮುರುಡೇಶ್ವರದ ದೇವಾಲಯದ ಗೋಪುರ. ಆದ್ರೆ ಇತ್ತೀಚೆಗೆ ಹೈದರಾಬಾದನ ನರಸಿಂಗಿಯಲ್ಲಿ ಇಸ್ಕಾನ್ ನಿರ್ಮಿಸುತ್ತಿರುವ ದೇಗುಲದ ಗೋಪುರವನ್ನ 430 ಅಡಿ ಎತ್ತರದಲ್ಲಿ ನಿರ್ಮಾಣವನ್ನ ಮಾಡಲಾಗುತ್ತಿದೆ. ಇದು ನಿರ್ಮಾಣ ಆತಂತಂದ್ರ ಈ ಒಂದು ದೇವಾಲಯದ ಗೋಪುರ ದೇಶದ ಅತಿ ಎತ್ತರ ಗೋಪುರ ಎಂಬ ದಾಖಲೆಯನ್ನ ತನ್ನ ಹೆಸರಿನಲ್ಲಿ ಪಡೆದುಕೊಳ್ಳುವಂತ ಕೆಲಸವನ್ನ ಈ ಹೈದರಾಬಾದ್ ಮಾಡುತ್ತದೆ. ಪ್ರಶ್ನೆ ಸಂಖ್ಯೆ 17. ಫೈರ್ ಮ್ಯಾನ್ ಹುದ್ದೆಯ ಹೆಸರನ್ನ ಮರುನಾಮಕರಣ ಮಾಡುವಂತ ಕೆಲಸವನ್ನ ಕರ್ನಾಟಕ ಸರ್ಕಾರ ಮಾಡಿದೆ. ಈ ಫೈರ್ ಮ್ಯಾನ್ ಎಂಬ ಹೆಸರನ್ನ ಕರ್ನಾಟಕ ಸರ್ಕಾರ ಫೈರ್ ಫೈಟರ್ ಅಂತೇಳಿ ಮರುನಾಮಕರಣ ಮಾಡಿದೆ ಮತ್ತು ಲ್ಯಾಂಡಿಂಗ್ ಫೈರ್ ಮ್ಯಾನ್ ಹುದ್ದೆಯನ್ನ ಲ್ಯಾಂಡಿಂಗ್ ಫೈರ್ ಫೈಟರ್ ಅಂತೇಳಿ ಮರುನಾಮಕರಣ ಮಾಡುವಂತ ಕೆಲಸವನ್ನ ಕರ್ನಾಟಕ ರಾಜ್ಯ ಸರ್ಕಾರ ಮಾಡಿದೆ. ಯಾಕಂತಂದ್ರ ಇತ್ತೀಚೆಗೆ ಈ ಅಗ್ನಿಶಾಮಕ ಇಲಾಖೆ ಏನಿದೆಯಲ್ಲ, ಈ ಅಗ್ನಿಶಾಮಕ ಇಲಾಖೆಯಲ್ಲಿ ಮಹಿಳೆಯರಿಗೆ 10% ಮೀಸಲಾತಿಯನ್ನ ನೀಡಿದ್ದರಿಂದ ಈ ಫೈರ್ ಮ್ಯಾನ್ ಎಂಬ ಹೆಸರಿದೆಯಲ್ಲ ಅದನ್ನ ಮರುನಾಮಕರಣ ಮಾಡುವಂತ ಒಂದು ಆದೇಶವನ್ನ ಕರ್ನಾಟಕ ಸರ್ಕಾರ ಹೊರಡಿಸಿದೆ. ಹೀಗಾಗಿ ಈಗ ಫೈರ್ ಮ್ಯಾನ್ ಅಲ್ಲ, ಫೈರ್ ಫೈಟರ್ ಮತ್ತು ಲ್ಯಾಂಡಿಂಗ್ ಫೈರ್ ಫೈಟರ್ ಅಂತೇಳಿ ಅವನ್ನ ಕರೆಯುವಂತ ಕೆಲಸವನ್ನ ಮಾಡ್ತೀವಿ. 18. ವಿಶ್ವದ ಪ್ರಥಮ ಡಾಕ್ ಫ್ಯಾಕ್ಟರಿ FANUC ಎಲ್ಲಿದೆ ಅಂತೇಳಿ ಅದು ಜಪಾನ್ ಒಳಗದ. ಅದನ್ನ 2001ರಲ್ಲಿ ಮಾಡ್ತೀವಿ, ಸ್ಥಾಪನೆಯನ್ನ ಮಾಡ್ತೀವಿ. ಈ ಸಿಸ್ಟಮ್ ಅಂತಂದ್ರ ಮಾನವ ಹಸ್ತಕ್ಷೇಪ ಇಲ್ಲದೆಯೇ ಪೂರ್ಣ ಪ್ರಮಾಣದಲ್ಲಿ ರೋಬೋಟ್ಗಳ ಮೂಲಕ ನಿರ್ವಹಿಸುವ ಫ್ಯಾಕ್ಟರಿಯನ್ನ ನಾವು ಡಾಕ್ ಫ್ಯಾಕ್ಟರಿ ಅಂತ ಕರಿತೀವಿ. ಇದು ವಿಶ್ವದಲ್ಲಿ ಪ್ರಥಮವಾಗಿ ಜಪಾನ್ನಲ್ಲಿ ಸ್ಥಾಪನೆ ಆಗಿದೆ. 19. ಮಿಲಿಟರಿ ಸಾಮರ್ಥ್ಯ ಸೂಚ್ಯಾಂಕ 2026ರಲ್ಲಿ ಭಾರತವು 4ನೇ ಸ್ಥಾನವನ್ನು ಪಡೆದುಕೊಂಡಿದೆ. ಇನ್ನು ಮೊದಲ ಸ್ಥಾನವನ್ನ ಅಮೆರಿಕ ದೇಶ ಪಡೆದುಕೊಂಡಿದೆ. ಪ್ರಶ್ನೆ ಸಂಖ್ಯೆ 20. ಏಷ್ಯಾ ಉತ್ಪಾದನಾ ಸೂಚ್ಯಾಂಕ 2026 ಇಲ್ಲಿ ಭಾರತ 6ನೇ ಸ್ಥಾನವನ್ನು ಪಡೆದುಕೊಂಡಿದೆ. ಚೀನಾ ಪ್ರಥಮ ಸ್ಥಾನವನ್ನ ಪಡೆದುಕೊಂಡಿದೆ. ಪ್ರಶ್ನೆ ಸಂಖ್ಯೆ 21. ಭಾರತದ ಮೊದಲ ರಾಷ್ಟ್ರೀಯ ಗೋ ಸಂಸ್ಕೃತಿ ವಸ್ತು ಸಂಗ್ರಹಾಲಯವನ್ನ ಎಲ್ಲಿ ಸ್ಥಾಪನೆ ಮಾಡಲಾಗುತ್ತಿದೆ? ಅದು ಉತ್ತರ ಪ್ರದೇಶದ ಮಥುರಾದ ಪಂಡಿತ್ ದೀನ್ ದಯಾಳ್ ಉಪಾಧ್ಯಾಯ
ಪಶು ವೈದ್ಯಕೀಯ ವಿಶ್ವವಿದ್ಯಾಲಯದ ಆವರಣದಲ್ಲಿ ದೇಶದ ಮೊದಲ ಗೋ ಸಂಸ್ಕೃತಿ ವಸ್ತು ಸಂಗ್ರಹಾಲಯವನ್ನ ಸ್ಥಾಪನೆಯನ್ನ ಮಾಡಲಾಗುತ್ತಿದೆ. ಪ್ರಶ್ನೆ ಸಂಖ್ಯೆ 22. 2026 ಪಿಂಡೆ ಫ್ರೀ ಸ್ಟೈಲ್ ಚೆಸ್ ಚಾಂಪಿಯನ್ಶಿಪ್ ಯಾರು ಗೆದ್ದುಕೊಂಡಿದ್ದಾರೆ? ಮ್ಯಾಗ್ನಸ್ ಕಾರ್ಲ್ಸನ್ ಅವರು ಈ ಒಂದು ಚಾಂಪಿಯನ್ಶಿಪ್ ಅನ್ನ ಗೆದ್ದುಕೊಂಡಂತ ವ್ಯಕ್ತಿ ಆಗಿದ್ದಾರೆ. ಪ್ರಶ್ನೆ ಸಂಖ್ಯೆ 23. T20 ಕ್ರಿಕೆಟ್ ನಲ್ಲಿ 700 ವಿಕೆಟ್ ಅನ್ನ ಪಡೆಯುವ ಜಗತ್ತಿನ ಮೊದಲ ಬಾಲರ್ ಯಾರಂತಂದ್ರ ಅದು ರಶೀದ್ ಖಾನ್ ಅಂತೇಳಿ. ಈ ವ್ಯಕ್ತಿ ಅಫ್ಘಾನಿಸ್ತಾನದ ಪ್ರಮುಖ ಬಾಲರ್ ಆಗಿದ್ದಾನೆ. ಓಕೆನಾ? ಇಷ್ಟು ವಿದ್ಯಾರ್ಥಿಗಳೇ 15 ಮತ್ತು 16 2026ಕ್ಕೆ ಸಂಬಂಧಪಟ್ಟಂತಹ ಪರೀಕ್ಷೆಯ ದೃಷ್ಟಿಯಿಂದ ಕೇಳಬಹುದಾದಂತಹ ಪ್ರಚಲಿತ ಘಟನೆಗಳನ್ನ ನಿಮಗೆ ತಿಳಿಸುವಂತ ಕೆಲಸವನ್ನ ಮಾಡಿದ್ದೇನೆ. ಮುಂದಿನ ತರಗತಿಯಲ್ಲಿ ಈ ಭಾಗವನ್ನ ಮುಂದುವರಿಸುವಂತ ಕೆಲಸವನ್ನ ಮಾಡಲಾಗುತ್ತದೆ. ಥ್ಯಾಂಕ್ ಯು. ನಮಸ್ಕಾರ.